ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯ ರಾಜಕಾರಣದಲ್ಲಿ ಕ್ಷಿಪ್ರ ಕ್ರಾಂತಿ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗೆ ಮತ್ತಷ್ಟು ಪುಷ್ಟಿ ಬಂದಿದೆ. ಇಂತಹದೊಂದು ಮಹತ್ವದ ಬೆಳವಣಿಗೆಗೆ ಕೇಂದ್ರದ ಪ್ರಭಾವಿ ಸಚಿವ ಕುಮಾರಸ್ವಾಮಿ ಅವರೇ ಮುನ್ನುಡಿಯನ್ನ ಬರೀತಾರಾ ಅನ್ನುವಂತಹ ಪ್ರಶ್ನೆ ಸಹ ಹುಟ್ಕೊಂಡಿದೆ. ಹಾಗಾದ್ರೆ ಏನದು ರಾಜಕೀಯ ಕ್ಷಿಪ್ರ ಕ್ರಾಂತಿ ಅಂತೀರಾ? ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಅವರು ಈ ಬಾರಿಯ ಸಿಎಂ ಸೀಟಿಗಾಗಿ ಈಗಿಂದಲೇ ಪೈಪೋಟಿ, ಈಗಿಂದಲ್ಲ ಸಾಕಷ್ಟು ದಿನಗಳಿಂದ ಪೈಪೋಟಿಯನ್ನ ನಡೆಸ್ತಾನೆ ಬಂದಿದ್ದಾರೆ. ಆದ್ರೆ ಯಡಿಯೂರಪ್ಪ ಹಾಗೆ ಕುಮಾರಸ್ವಾಮಿ ಅವರು ಮುಂದಿನ ಬಾರಿಗೆ ಸಿಎಂ ಸೀಟಿಗಾಗಿ ಪ್ರತಿಷ್ಠೆಗಿಳಿದಿದ್ದಾರೆ. ಯಡಿಯೂರಪ್ಪ ತಾವು ಸಿಎಂ ಆಗದಿದ್ದರೂ ತಮ್ಮ ಪುತ್ರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರನ್ನ ಸಿಎಂ ಮಾಡೋದಕ್ಕೆ ನಾನಾ ತಂತ್ರಗಳನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಎರಡೆರಡು ಬಾರಿ ಸಿಎಂ ಆಗಿರುವಂತಹ ಕುಮಾರಸ್ವಾಮಿ ಅವರು ಸಹ ಹೇಗಾದ್ರೂ ಮಾಡಿ ಮುಂದಿನ ಬಾರಿಗೆ ತಾವೇ ಸಿಎಂ ಆಗ್ಬೇಕು ಅಂತ ಹೇಳಿ ತಮ್ಮದೇ ಆದಂತಹ ರೀತಿಯಲ್ಲಿ ತಂತ್ರ ಪ್ರತಿತಂತ್ರಗಳನ್ನ ಮಾಡ್ತಾ ಇದ್ದಾರೆ. ಈ ಬಾರಿ ಅಳೆದು ತೂಗಿ ಕುಮಾರಸ್ವಾಮಿ ಅವರು ತಮ್ಮ ಮಿತ್ರ ಯಡಿಯೂರಪ್ಪ ಅವರಿಗೆ ಬಿಗ್ ಶಾಕ್ ಅನ್ನ ನೀಡೋದಕ್ಕೆ ಮುಂದಾಗಿದ್ದಾರೆ. ತಮ್ಮ ಈಗಿನ ರಾಜಕೀಯ ಮಿತ್ರ ಯಡಿಯೂರಪ್ಪ ವಿರುದ್ಧವೇ ತೊಡೆ ತಟ್ಟೋದಕ್ಕೆ ಕುಮಾರಸ್ವಾಮಿ ಅವರು ಭಾರೀ ತಂತ್ರಗಾರಿಕೆಯನ್ನ ಮಾಡಿದ್ದಾರೆ. ರಾಜ್ಯದಲ್ಲಿ ಕ್ಷಿಪ್ರ ಕ್ರಾಂತಿಗೆ ಮುನ್ನುಡಿಯನ್ನ ಬರೆಯೋದಕ್ಕೆ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ. ಹಿಂದೆ ಯಾರಿಂದ ಮಾತು ತಪ್ಪಿದವರು ಅನ್ನುವಂತಹ ಅಪಖ್ಯಾತಿಗೆ ಗುರಿಯಾಗಿದ್ರು, ಈಗ ಅವರಿಗೆ ಮತ್ತೊಮ್ಮೆ ಶಾಕ್ ಅನ್ನ ನೀಡೋದಕ್ಕೆ ಕುಮಾರಸ್ವಾಮಿ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರ ಮುಂದಿರುವಂತಹದ್ದು ಗುರಿ ಒಂದೇ, ಅದು ಬೇರೆ ಏನೂ ಅಲ್ಲ, ಮುಂದಿನ ಬಾರಿಗೂ ನಾನೇ ಸಿಎಂ ಆಗ್ತೀನಿ ಅಂತ. ಅದಕ್ಕಾಗಿ ಏನ್ ಮಾಡೋದಕ್ಕೂ ಸಹ ಅವ್ರು ಸಿದ್ಧರಾಗಿದ್ದಾರೆ. ಇದರ ಆರಂಭ ಅನ್ನುವಂತೆ ಯಡಿಯೂರಪ್ಪ ಪುತ್ರ ವಿಜೇಂದ್ರ ಅವರನ್ನೇ ಸಿಎಂ ರೇಸ್ನಿಂದ ತಪ್ಪಿಸಿ ಲೈನ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ. ಬಿಜೆಪಿಯ ದೆಹಲಿ ದೊರೆಗಳ ಮೂಲಕವೇ ತಮ್ಮನ್ನೇ ಸಿಎಂ ಅಭ್ಯರ್ಥಿ ಮಾಡ್ಕೊಳ್ಳೋದಕ್ಕೆ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ. ಇಷ್ಟಕ್ಕೂ ಕುಮಾರಸ್ವಾಮಿ ಅವರ ಪ್ಲಾನ್ ಆದ್ರೂ ಏನು ಅಂತ ನೋಡೋದಾದ್ರೆ ಯಡಿಯೂರಪ್ಪ ಅವರನ್ನ ವೀಕ್ ಮಾಡೋದು. ಅದಕ್ಕಾಗಿ ಅವರು ನೇರವಾಗಿ ಇನ್ವಾಲ್ವ್ ಆಗಬಾರ್ದು, ಬದಲಾಗಿ ಪರೋಕ್ಷವಾಗಿ ಮಾಡಬೇಕು. ಹಾಗಾಗಿ ಕುಮಾರಸ್ವಾಮಿ ಅವರು ಬಿಜೆಪಿ ಒಳಗಿನ ಯಡಿಯೂರಪ್ಪ ವಿರೋಧಿಗಳನ್ನೇ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಅವರ ಮೂಲಕವೇ ಯಡಿಯೂರಪ್ಪ ಅವರನ್ನ ಹಿಡಿದಿಟ್ಕೊಳ್ಳೋದಕ್ಕೂ ಸಹ ಮುಂದಾಗಿದ್ದಾರೆ. ಇದು ಹೇಗಪ್ಪ ಅಂತ ಅಂದ್ರೆ ಬಿಜೆಪಿ ಒಳಗಿನ ರೆಬಲ್ ನಾಯಕರ ಮೂಲಕವೇ ಯಡಿಯೂರಪ್ಪ ಅವರನ್ನ ಕಟ್ ಹಾಕುವಂತಹ ತಂತ್ರ. ಅವರ ಮೂಲಕವೇ ವಿಜೇಂದ್ರ ಸಿಎಂ ಅಭ್ಯರ್ಥಿ ಅಲ್ಲ ಅಂತ ಹೇಳಿ ಹೈಕಮಾಂಡ್ಗೆ ಹೇಳಿಸೋದು. ಕುಮಾರಸ್ವಾಮಿ ಅವರೇ ಮುಂದಿನ ಸಿಎಂ ಅಭ್ಯರ್ಥಿ ಅಂತ ಹೇಳಿ ಬಿಜೆಪಿ ಹೈಕಮಾಂಡ್ ನಿಂದಲೇ ಹೇಳಿಸುವಂತಹದ್ದು. ಇನ್ನು ಕುಮಾರಸ್ವಾಮಿ ಅವರ ಮಾಸ್ಟರ್ ಪ್ಲಾನ್ ಇದಾಗಿದೆ. ಹೀಗೆ ಕುಮಾರಸ್ವಾಮಿ ಅವರು ತಮ್ಮ ಸಿಎಂ ಸೀಟಿನ ಆಸೆ ಈಡೇರಿಸಿಕೊಳ್ಳೋದಕ್ಕೆ ಯಡಿಯೂರಪ್ಪ ಅವರ ವಿರೋಧಿಗಳನ್ನೇ ಭೇಟಿಯಾಗ್ತಾ ಇದ್ದಾರೆ. ಈಗಾಗಲೇ ಯತ್ನಾಳ್ ಜೊತೆಗೆ ಮಾತುಕತೆಯನ್ನ ನಡೆಸಿದ್ರು. ರಮೇಶ್ ಜಾರಕಿಹೊಳಿ ಜೊತೆಯೂ ಸಹ ಪ್ರತ್ಯೇಕವಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಕುಮಾರ್ ಬಂಗಾರಪ್ಪ, ಜಿಎಂ ಸಿದ್ದೇಶ್ವರ್, ಅರವಿಂದ ಲಿಂಬಾವಳಿ ಸೇರಿದಂತೆ ಬಿಜೆಪಿ ಒಳಗಿನ ಯಡಿಯೂರಪ್ಪ ವಿರೋಧಿಗಳನ್ನೇ ಕುಮಾರಸ್ವಾಮಿ ಅವರು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಅವಶ್ಯಕತೆ ಅಕಸ್ಮಾತ್ ಬಂದಾದಲ್ಲಿ ಅವರನ್ನೇ ಅಸ್ತ್ರಗಳನ್ನಾಗಿ ಬಿಎಸ್ವೈ ಅಂಡ್ ಸನ್ಸ್ ವಿರುದ್ಧವೇ ಅಸ್ತ್ರವಾಗಿ ಪ್ರಯೋಗ ಮಾಡೋದಕ್ಕೆ ಕುಮಾರಸ್ವಾಮಿ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ಆದ್ರೆ ದಕ್ಷಿಣ ಭಾರತದ ಬಿಜೆಪಿಯ ಭೀಷ್ಮ ಯಡಿಯೂರಪ್ಪ ಅವರು ಇದಕ್ಕೆಲ್ಲ ಅಷ್ಟು ಸುಲಭವಾಗಿ ಹೆದರುತ್ತಾರಾ? ಇದು ಮಿತ್ರರ ಕಲಹವನ್ನ ಮತ್ತಷ್ಟು ಹೆಚ್ಚು ಮಾಡಲ್ವಾ? ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.